ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ದೇವ್ರ ಪೂಜೆಗೆ ಅಂತ ಹೂವು ತೊಗೊಂಬಂದಿದ್ದೆ. ಅದನ್ನೆಲ್ಲ ನಾನು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ನಂತರ ಹೂವನ್ನು ಹಾಕ್ಬಿಟ್ಟು ಮೇಲೆ ಸಮ್ಟೈಮ್ಸ್ ತುಂಬ ಬಿಸಿಲಿದ್ರೆ ಟಿಶ್ಯೂ ಪೇಪರ್ ಹಾಕ್ತೀನಿ, ಸ್ವಲ್ಪ ಇದ್ದರೆ ಓಕೆ ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಕೊಳ್ತೀನಿ. ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದೆ, ಆನಿಯನ್ನು ಟೊಮೆಟೊ ಎಲ್ಲ ಒಂದು ಕಡೆ ಅದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ವೆಜಿಟೇಬಲ್ಸ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಒಂದು ನೀಟಾಗಿರೋ ಸ್ಟೋರೇಜ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಈ ಕಡೆ ಮಗುನ ನಮ್ಮ ಮನೆಯವರು ನನ್ನ ಮಗಳು ದೊಡ್ಡ ಮಗಳು ಆಟ ಆಡಿಸ್ತಾಯಿದ್ರು. ಅವ್ರು ಆಟ ಆಡ್ತಿರುವಾಗ ನಾನು ಕೆಲಸ ಮುಗಿಸ್ಕೋಬೇಕು. ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀನೋ ಅಷ್ಟು ಫಾಸ್ಟ್ ಕೆಲಸ ನನಗೆ ಆಗೋಗುತ್ತೆ. ಇಲ್ಲ ಅಂದರೆ ಎಲ್ಲ ಕೆಲಸ ನನಗೆ ಸ್ಟಾಪ್ ಆಗುತ್ತೆ. ಅವಳು ಅಳ್ತಾ ಇದ್ದಾಳೆ ಅಂದರೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಆಗೋಲ್ಲ. ನನಗೆ ನರ್ವಸ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾನೇನು ಮಾಡೋಕ್ಕೂ ಹೋಗಲ್ಲ. ಅವಳ ಬಾಲ್ ಆಟ ಆಡ್ತಾಯಿದ್ಲು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದ್ಲು. ಇಬ್ಬರು 3 ಜನ ಆಟ ಆಡ್ತಾಯಿದ್ರು. ನಾನು ಹಾಗೆ ವೆಜಿಟೇಬಲ್ಸ್ನೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಅವ್ರು ಆಟ ಆಡೋದನ್ನು ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಟಾಯಿತು. ನಂತರ ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ದೆ. ಆ ಕಡೆ ಬೇಳೆನ ಕೂಡ ಬೇಯಿಸಿಟ್ಕೊಂಡು ಈ ಕಡೆ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ರೆಡಿ ಮಾಡಿಟ್ಕೊಂಡೆ. ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರು 3-4 ರೀತಿ ಮಾಡ್ತೀನಿ. ಬಟ್ ನಮ್ಮ ಮನೇಲಿ ಯೂಶ್ವಲಿ ಈ ಥರ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಮಾಡ್ತೀನಿ.
ಸಾಂಬಾರಾಯಿತು. ರೈಸಿಗೆ ಇಟ್ಬಿಟ್ಟು ಈ ಕಡೆ ಪಾತ್ರೆ ಒಂದು ಸ್ವಲ್ಪ ಇದ್ದು, ಹಾಗಾಗಿ ಅವನ್ನ ಡಿಶ್ ವಾಷರ್ಗೆ ಹಾಕೋಕ್ಕೆ ಹೋಗಲಿಲ್ಲ, ಹ್ಯಾಂಡ್ ವಾಶ್ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ಲು ಅಂತೇಳಿ, ದೊಡ್ಡ ಮಗಳು ಕರೆದ್ಲು, ಚಿಕ್ಕ ಮಗಳು ಎದ್ಲು ಅಂತ ಅವಳನ್ನು ನಾನು ಎತ್ಕೊಳ್ಳೋಣ ಅಂಥೇಳಿ ಕೆಲಸ ಎಲ್ಲ ಮುಗೀತಲ್ಲ ಬಂದೆ. ಅವಳು ಒಂದು ಟೈಮ್ಸು 2 hours ಮಲಗಿಸ್ತಾಳೆ, ಟೈಮ್ಸ್ ಮಧ್ಯದಲ್ಲಿ ತುಂಬ ಎದಳ್ತಾ ಇರ್ತಾಳೆ. ಆಗಾಗ ಆಮೇಲೆ ನಾನು ಅವಳನ್ನ ಎಬ್ಬರಿಸಿ ಹಾಲು ಫೀಡಿಂಗ್ ಮಾಡಿಸಿ, ಇದು ಬೀಟ್ರೂಟ್ ಲಿಪ್ ಬಾಂಬು ಚೆನ್ನಾಗಿದೆ, ಮಾಯಿಶ್ಚರೈಸ್ ಆಗಿರುತ್ತೆ. ನಾನು ಎಲ್ಲ ಥರ ಲಿಪ್ ಬಾಂಬು ಯೂಸ್ ಮಾಡಿ ನೋಡಿದೆ. ಆನಂತರ ನಾನು ರೆಡಿ ಆದಾದಮೇಲೆ ತಲೆ ಆರಿಸ್ಕೋಬೇಕಿತ್ತು. ಪಾಪು ಮತ್ತೆ ಮಲಗಿಸ್ದೆ. ನನ್ನ ಮಗಳು ಸ್ನಾನ ಮಾಡಿಸ್ಕೊಂಡು ಬಂದು ಅವಳನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳು ಇದ್ದರೆ ನಂಗೆ ಯಾವ ಕೆಲಸ ಮಾಡೋಕ್ಕೂ ಆಗೋಲ್ಲ. ಅವಳು ಮಲಗಿದ್ದಾಗ ಅಷ್ಟೇ ನಾನು ಕೆಲಸ ಮಾಡೋಕ್ಕಾಗೋದು. ಈಗಂತೂ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ, ತುಂಬ ಟೈಮ್ ಮಲಗಲ್ಲ, ಬೇಗ ಎದ್ಬಿಡ್ತಾಳೆ. ಅವಳು ಎದ್ದೋಳು ಅಷ್ಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಳ್ತಾ ಹೋಗಬೇಕು. ಮಧ್ಯಾಹ್ನ ಆಗಿ ಸಂಜೆ ಟೈಲರ್ ಶಾಪ್ಗೆ ಹೋಗಬೇಕಿತ್ತು. ನನ್ನ ಬ್ಲೌಸ್ ಸ್ಟಿಚ್ ಆಗಿದೆ ಅಂತಂದರು. ಅದನ್ನು ತೊಗೊಂಡು ಹಾಗೆ ಒಂದಿಷ್ಟು ಜಿಗ್ಸ್ ಆಗಿತ್ತು, ಅದನ್ನು ತೊಗೊಂಡು ಬಂದು ನೈಟು IPL ಮ್ಯಾಚ್ ಇತ್ತು ಇವತ್ತು, RCB ವರ್ಸಸ್ CSK. ಅದನ್ನು ನೋಡಬೇಕು ಅಂತೇಳಿ ಬೇಗ ಕರ್ಕೊಂಡು ಬಂದರು. ಅದೇ CSK RCB ಮ್ಯಾಚ್ ನೋಡ್ತಾ ಇದ್ರು. ನಾನು ಪಾಪು ಆಟ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ನಂತರ ನಾನು ಊಟಕ್ಕೆ ದೋಸೆ ಮತ್ತು ಸೊಪ್ಪು ಸಾಂಬಾರು, ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡಿದ್ದೆ. ಚೆನ್ನಾಗಿ ಅನ್ನ ಮಾಡಿದ್ದೆ, ಹಾಗಾಗಿ ದೋಸೆ ಹಾಕಿ ಸೊಪ್ಪು ಸಾಂಬಾರು ತಿನ್ನಿಸ್ತಾ ಇದ್ದೆ. ಸಾಂಬಾರು ಅದೆಲ್ಲ ಇಷ್ಟ ಆಗುತ್ತೆ. ಊಟ ತಿನ್ನೋದಕ್ಕೆ ತುಂಬ ರಗಳೆ ಕೊಡ್ತಾಳೆ ಒಂದೊಂದ್ಸರಿ ಅಂತ ಚಿಕ್ಕ ಮಗು ಥರ ಮಾಡ್ತಾಳೆ. ಈ ವಯಸ್ಸಲ್ಲಿ ಎಲ್ಲ ಮಕ್ಕಳು ಅವರೇ ತಿಂತಾರೆ, ತಿನ್ನು ಅಂದರೆ ನೀವೇ ತಿನ್ಸು ಅಂತಾಳೆ. ಟೈಮ್ಸ್ ತಿಂತಾಳೆ, ಟೈಮ್ಸ್ ತುಂಬ ಕಾಟ ಕೊಡ್ತಾ ಇರ್ತಾಳೆ. ಪಾಪ ಜೊತೆ ಆಟ ಆಡಿಸ್ಕೊಡ್ತಾಳೆ. ಹಾಲಲ್ಲೇ IPL ಮ್ಯಾಚ್ ನೋಡ್ತಿದ್ರಲ್ಲ, ಹಾಗಾಗಿ ಹಾಲಲ್ಲೇ ಹಾಕಿದ್ದೆ. ಆಲ್ಮೋಸ್ಟ್ ಇವಾಗ 4 ಮೆಂಬರ್ಸ್ ಆಗಿರೋದ್ರಿಂದ ರೂಮಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಲಲ್ಲೇ ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಾನು ಇದನ್ನೆಲ್ಲ ಕಡಿಮೆ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ನಾವು ವ್ಯಾಕ್ಸಿನೇಷನ್ ಪಾಪನ್ನು ನಾನು ಎತ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಅವರೇ ಬಂದು ಎತ್ಕೊಂಡು ಇಂಜೆಕ್ಷನ್ನ ಅವ್ರು ಹಾಕ್ಬೇಕು. ಪಾಪ ಕೈಗೆ ಹಾಕಿದಾಗ ಹಳ್ಳಿಲ್ಲ, ಅವರು ಕಾಲ್ಗೆ ಹಾಕ್ದಾಗ ತುಂಬ ಹಾಕ್ಸುವಾಗ ಅವಳಿಗಿಂತ ಜಾಸ್ತಿ ನನಗೆ ಅಳು ಬರ್ತಾ ಇರುತ್ತೆ. ಆಮೇಲೆ ಸಣ್ಣದು ಕೂಡ 5 years ಕಂಪ್ಲೀಟ್, 6 years ಇಂಜೆಕ್ಷನ್ ಇತ್ತು. ಅವಳಿಗೂ ವ್ಯಾಕ್ಸಿನೇಷನ್ ಹಾಕ್ಸ್ಬಿಡೋಣ, ನಾನು ನೆಕ್ಸ್ಟ್ ಹಾಕ್ಸೋಣ, ಇಬ್ಬರಿಗೂ ಆದರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರು. ಆ ಬುಕ್ಸ್ ಕೂಡ ತೊಗೊಂಡೋಗಿರಲಿಲ್ಲ. ಅಯ್ಯೋ ನನಗೂ ಅವಳಿಗೆ ಗೊತ್ತಿಲ್ಲ ಅದ್ರ ಪೇಯ್ನ್ ಆಗುತ್ತೆ ಅಂತೇಳಿ ನನಗೂ ಇಂಜೆಕ್ಷನ್ ಹಾಕಿ ಪಾಪಗೆ ಹಾಕ್ಸಿದ್ದೀರಾ ಅಂತ ಹಠ ಮಾಡೋಕ್ಕಿಡೋದು. ಆಗ ನರ್ಸು ಪರವಾಗಿಲ್ಲ ಹಾಕ್ತೀನಿ, ಎಂಟ್ರಿ ಮಾಡಿಸಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕಿದ್ರು. ನೆಕ್ಸ್ಟ್ ಬಂದು ಎಂಟ್ರಿ ಮಾಡಿಸ್ಕೊಂಡು ಹೋದ್ವಿ. ಎಷ್ಟು ಹಠ ಮಾಡಿಬಿಟ್ಲು. ನಾನು ಆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ, ಪಾಪು ತುಂಬ ಅಳ್ತಾ ಇದ್ಲಲ್ವ, ಹಾಗಾಗಿ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇದು ಇನ್ನೊಂದು ದಿನದ ವಿಡಿಯೋ. ಚೆನ್ನಾಗಿ ಅಡ್ಮಿಷನ್ ಮಾಡ್ಸೋಣ ಅಂತೇಳಿ, ಅವಳಿಗೆ ಏಜ್ ಡಿಫ್ರೆನ್ಸ್ ಇತ್ತು, ಹಾಗಾಗಿ UKGಗೆ ಅಡ್ಮಿಷನ್ ಎಕ್ಸಾಮ್ ಬರ್ಸಿದ್ವಿ. ಮತ್ತು ಎಕ್ಸಾಮ್ ಬರೆಸಿ UKGಗೆ ಅಡ್ಮಿಷನ್ ಮಾಡಿಸೋಣ ಅಂತ ಮೇ ಬಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಕೊಡಲಿಲ್ಲ ಅಂದರೆ ಆಮೇಲೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೇಳಿ ಸ್ಕೂಲ್ ಸಿಗದೆ ಹೋದರೆ ಅಂತೇಳಿ UKGಗೆ ಅಡ್ಮಿಷನ್ ಮಾಡಿಸೋಣ ಅಂತೇಳಿ ಅವತ್ತಿನ ದಿನ ಹೊರಟ್ವಿ.
ಮನೇಲೇ ಇತ್ತು, ನಂಗೆ ನೆನಪು ಕೇಳತ್ತಾನೆ, ನಂಗೆ ನೆನಪಿಲ್ಲ. ಇದು ಮೆಡಿಕಲ್. ಅದೇ ನನಗೂ ಹಂಗೆ ನೀವು ಹೇಳಬೇಕಿತ್ತು, ನೀವು ಹೇಳಿಲ್ಲ ನನಗೆ. ಅಯ್ಯೋ, ಇಂಜೆಕ್ಷನ್ ಅಲ್ಲ ನಡಿಕಂತ. ಎನಿ ಡಾಕ್ಟರ್ ಅಂತ ಹೇಳಿದ್ರು, ಪೀಡಿಯಾಟ್ರಿಷಿಯನ್ ಅಂತ ಏನು ಹೇಳಿಲ್ಲ. ಎನಿ ಡಾಕ್ಟರ್ ಅಂತ ಅವರಿಗೆ ಈವ್ನಿಂಗ್ ಬರ್ತೀವಲ್ಲ, ಅದಕ್ಕೆ ಗೊತ್ತಿಲ್ಲ. ಅವ್ರನ್ನ ಕೇಳಿ ಒಂದು ಮಾತು, ಪೀಡಿಯಾಟ್ರಿಷಿಯನ್ ಆಗಬೇಕಾ ಅಥವಾ ಹೌದಲ್ವ? ರೇಖಾ ಹಸ್ಬೆಂಡು ಅವರು ಜನರಲ್ ಡಾಕ್ಟ್ರು. ಅಲ್ಲ, ಕೊಟ್ಟರೆ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅನ್ನಂಗಿರುತ್ತೆ. ಬಟ್ ಇದಕ್ಕೆ ನಾವು ಏನಿಲ್ಲ, ಬರೀ ಸೈನ್ಸ್ ಇಲ್ಲ ಅಷ್ಟೇ. ಅಳಬಾರ್ದು, ಸನಾ ಅಳಬಾರ್ದು, ಸನಾ ಅಳಬಾರ್ದು. ಮೇಕಪ್ ಹೋಗುತ್ತೆ, ಸ್ಕೂಲ್ ಅಡ್ಮಿಷನ್ ಹೋಗೋದು ಬೇಡ. ಮೇಕಪ್ ಹೋಗ್ಬೇಕಾ ಬೇಡ? ಹೋಗ್ಲ ಮೇಕಪ್ಪು ಮತ್ತೆ ಹೇಳ್ಕೊ. ಡರ್ಟಿಯಾಗಿ ಕಾಣಿಸ್ತೀವಿ. ಬ್ಲಡ್ ತೊಗೊಳ್ತೇವೆ, ನಂಗೆ ಎಷ್ಟು ತೊಗೊಂಡಿಲ್ಲ ಪಾಪುಗೆ. ತೋರಿಸ್ತೀನಿ ಹೆಂಗೆ ತೊಗೊಂಡ್ರು ಅಂತ. ತೋರಿಸ್ತೀನಿ. ನಾನು ನಿನ್ನ ಕಡೆ ನೋಡು, ನಾನು ತೋರಿಸ್ತೀನಿ ಹೇಗೆ ತೊಗೊಂಡ್ರು ಅಂತ. ನಾನು ವಿಡಿಯೋ ಮಾಡ್ಕೊಂಡಿಲ್ವಾ ನೀನು? ಈ ಕಡೆ ನೋಡಬೇಡ. ಪಾಪಗೆ ಎಷ್ಟು ಸರಿ ತೊಗೊಂಡವ್ರು ಗೊತ್ತಾ? ಆ ಥರ ಸ್ಟ್ರಾಂಗ್ ಗರ್ಲ್ ಅವಳು. ಬೇಗ ತೊಗೊಂಡ್ಬಿಡ್ತೆ. ನನಗೆ ಹೇಳ್ತಿದ್ದೆ, ಏನೂ ಆಗಲ್ಲ ಮಮ್ಮಿ. ಶೇಕ್ ಮಾಡಬೇಡ, ಶೇಕ್ ಮಾಡಬೇಡ, ಬೇಗ ತೊಗೊಂಡ್ಬಿಡ್ತಾರೆ. ಶೇಕ್ ಮಾಡಿದ್ರೆ ಮತ್ತೆ ತೊಗೊಂಡ್ಬಿಡ್ತಾರೆ. ಅಳ್ಬೇಡ, ಮೇಕಪ್ ಹೋಗುತ್ತೆ. ಏನು ಆಗಿಲ್ಲ, ಏನು ಆಗೋದಿಲ್ಲ. ಮೇಕಪ್ ಇರ್ಬೇಕಾ ಬೇಡವಾ? ಎಲ್ಲ ಇದೆ ಆ ಕಡೆ ಪಕ್ಕದ ರೂಮಲ್ಲಿ ಇದೆ, ಎಲ್ಲ ಕೊಡ್ತೀನಿ. ಯಾವ ಯೂಸ್ ಮಾಡ್ತಾರೆ?
ಹೆಸರು ಗೊತ್ತಿಲ್ಲ. ಬೇಬಿ ಪೌಡರ್. ಬೇಬಿ ಪೌಡ್ರಾ? ಆ ಕಡೆ ವಾಸ್ತು ಸರಿ ಇಲ್ಲ, ಅದಕ್ಕೆ ಆ ಕಡೆ ಹೋಗ್ತಿದ್ದೆ. ಟೈಟ್ ಮಾಡಿ. ಫೋಲ್ಡ್ ಮಾಡು ಕೈ. ಹಾಂ, ವೆರಿ ಗುಡ್. ಈ ಕಡೆ ಹಿಡ್ಕೋ ಇದನ್ನ. ಇದನ್ನ ಕೈಯಲ್ಲೇ ಇಟ್ಕೋಬೇಕು. ನೀಟಾಗಿ ಇಟ್ಕೋ ಡೋಂಟ್ ವರಿ. ಈ ಕಡೆ ಅವರು ನರ ಹಿಡಿತಾರೆ ಇರು ಮಗಳ. ಬೇಗ ಆಗೋಗುತ್ತೆ. ಈ ಕಡೆ ನೋಡು, ನನ್ನ ಕಡೆ ಅಂತ ಬೇಗ ಹೇಳು. ಆಗೋಗುತ್ತೆ, ಆರಾಮಾಗಿ ಕೂತ್ಕೊಳ್ಳೋದು. ಈ ಕಡೆ ನೋಡು. ಬೇಗ ಬೇಡ. ನೀನು ಅಡ್ಮಿಷನ್ ಮಾಡ್ಬೇಕು ಸನ. ಅವಳು ಅಳ್ತಾನೆ ಇರಲಿಲ್ಲ, ಸುಮ್ಮನೆ ಕೂತಿರೋಳು. ಎಷ್ಟು ಬ್ಲಡ್ ಎಲ್ಲ ತಗೊಳ್ಳಿ. ಏನು ಈ ಕಡೆ ನೋಡು, ನನ್ನ ಕಡೆ ಅಂತ ಹೇಳಿ. ನನ್ನ ಕಡೆ ನೋಡು. ಅಷ್ಟೇ 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 ಹೇಳ್ಕೊತಾರೆ ಅಷ್ಟೇ. ಹಾಂ, ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ. ನನ್ನ ನೋಡು ಡೋಂಟ್ ವರಿ. ಆಯಿತು ಆಯಿತು ಆಯಿತು. ಇಟ್ಸ್ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಕಂಪ್ಲೀಟೆಡ್. ಮೇಕಪ್ ಹೋಯ್ತು. ಮೇಕಪ್ ಹೋಗುತ್ತೆ. ಅಳಬೇಡ ಕಂದ. ನಾನಿದ್ದೀನಿ ಅಷ್ಟೇ. ನಾನಿದ್ದೀನಿ ತಾನೇ ನಿನ್ನ ಜೊತೆ. ಡೋಂಟ್ ಡೋಂಟ್ ಅಷ್ಟೇ ಅಷ್ಟೇ. ಆಗೋಯ್ತು ಆಗೋಯ್ತು ಆಗೋಯ್ತು. ನಂಗೆ ಈ ಥರ ಅಂತ ಗೊತ್ತಿದ್ರೆ ಫಸ್ಟೇ ಬಂದು ಮಾಡಿಸ್ಕೊಂಡ್ಬಿಡ್ತೀನಿ. ಇವತ್ತು ಅಡ್ಮಿಷನ್ ದಿನನೇ ಬರ್ತೀನಿ. ಆಗ್ಬಾರ್ದು. ಇದನ್ನ ಫೋನ್ ಮಾಡಿ. ಫೋನ್ ಮಾಡಿ. ಹಂಗೆ ಇಟ್ಕೊ ಹಂಗೆ ಇಟ್ಕೊ. ಸ್ವಲ್ಪ ಸ್ವಲ್ಪ ಅಷ್ಟೇ ಹೊರಟೋಗುತ್ತೆ. ಏನಾಗಲ್ಲ ಏನಾಗಲ್ಲ ಅಷ್ಟೇ ಹೋಯ್ತು. ಏನಾಗಲ್ಲ ಏನಾಗಲ್ಲ. ಅಷ್ಟೇ. ನಾನು ಎಷ್ಟು ಸರಿ ಆಗ್ತದೆ ಕೊಟ್ಟಿಲ್ಲ ಪಾಪುಗೆ. ಕ್ಲೋಸ್. ಹ್ಯಾಪಿ. ಇದು ಇರು ಒಂದು ಸೆಕೆಂಡ್. ಟೇಪ್ ಹಾಕ್ತಾರೆ. ಪ್ಲಾಸ್ಟಿಕ್ ಹೇಳ್ತೀಯಲ್ಲ ನೋಡು, ಹಾಕ್ತಾರೆ ಅವರೇ. ಸುಮ್ಮನೆ ಪ್ಲಾಸ್ಟರ್ ಹಾಕ್ಕೊಳ್ಳೋದು ನೋಡಿ, ಈ ಥರ ಹಾಕ್ಕೊಳ್ಳೋದು. ಹೇಳಿ. ಅಡ್ಮಿಷನ್ ಆಗ್ತಿದೆ ಸ್ಕೂಲ್ಗೆ ಜಾಯ್ನ್ ಆಗ್ತಿದ್ಯಾ? ಯಾವ ಸ್ಟ್ಯಾಂಡರ್ಡ್ ಈಗ? UKG. ಯಾವ ಸ್ಕೂಲು? UKG ಮುಗೀತಲ್ಲಿ, ಮತ್ತೆ UKG ಇಲ್ಲಿ ವರ್ಲ್ಡಲ್ಲಿ ಏಜ್ ಕಡಿಮೆ ಇದೆ. BGS ಸ್ಕೂಲಾ? ಸೊ ಥ್ಯಾಂಕ್ ಯು. ಇಟ್ಸ್ ಓಕೆ. ಫಿಸಿಕಲ್ ಫಿಟ್ನೆಸ್ಗೆ ಸೈನ್ ಮಾಡಬೇಕು ಅಂದರೆ ಹಾಗೆ ಮಾಡಲ್ಲ, ಎಲ್ಲನೂ ಮಾಡಿಸ್ಕೋಬೇಕು ಅಂತಂದರು. ಹಾಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ನಂತರ ಇದು ಎಕ್ಸ್ರೇ ಮಾಡ್ತಾಯಿದ್ರು. ಎಕ್ಸ್ರೇನೂ ಮಾಡಿ ಫಸ್ಟ್ ಅವಳು ಸ್ವಲ್ಪ ಸರಿಯಾಗಿ ನಿಂತಿರಲಿಲ್ಲ ಅಂತೇಳಿ ಮತ್ತೆ ನಾನು ಹೋಗಿ ಆಗ ಮೊಬೈಲ್ ನಾನು ಆಫ್ ಮಾಡ್ಕೊಂಬಿಟ್ಟೆ, ವಿಡಿಯೋ ನಾನು ಮಾಡೇ ಇರಲಿಲ್ಲ. ಎಕ್ಸ್ರೇ ಮಾಡಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಫಿಸಿಕಲ್ ಫಿಟ್ನೆಸ್ಗೆ ಸೈನ್ ಮಾಡಿದ್ರು. ಮಾಡಿದ್ಮೇಲೆ ನಾವು ನಂತರ ಅಡ್ಮಿಷನ್ ಮಾಡೋದಕ್ಕೆ ಅಂತ ಸ್ಕೂಲ್ ಹತ್ರ ಹೊರಟ್ವಿ. ಬಟ್ ನಾವು ಆ ಸ್ಕೂಲ್ಗೆ ಅಡ್ಮಿಷನ್ ಇವಾಗ ಮಾಡಿಲ್ಲ, ಬಟ್ ತುಂಬ ಸಫರ್ ಪಡಬೇಕಾಯ್ತು. ಈ ಕಡೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರಾ ಇಲ್ವಾ ಅಂತ ವೆಯ್ಟ್ ಮಾಡಿದ್ರೆ ನೆಕ್ಸ್ಟ್ ಬೇರೆ ಸ್ಕೂಲ್ಗೆ ಎಲ್ಲಿ ಜಾಯಿನ್ ಮಾಡೋದು ಅಂತ ಯೋಚನೆ ಮಾಡಿ ಹೋದ್ವಿ. ಬಟ್ ಆ ಸ್ಕೂಲಲ್ಲಿ ನಾವು ಕೇಳಿದ್ವಿ, ಅಕಸ್ಮಾತ್ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ನೀವು UKG ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸ್ಕೊತೀರಾ, ಇವಾಗ UKGಗೆ ಅಡ್ಮಿಷನ್ ಮಾಡಿಸಿದ್ರೆ ಅಂದರೆ ಯಾಕೋ ಟೀಚರ್ಸು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲ ನೀವು UKGಗೆ ಅಡ್ಮಿಷನ್ ಮಾಡಿದ್ರೆ UKGಗೆ ಅಂತಂದರು. ಬೇಡ, ಅಕಸ್ಮಾತ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಬರೀ 22 ಡೇಸ್ ಅಷ್ಟೇ ಅವಳದು ಕಡಿಮೆ ಇರೋದ್ರಿಂದ ನಾವು ಯಾಕೆ ವೆಯ್ಟ್ ಮಾಡೋಣ ಅಂಥೇಳಿ ಮನೆಗೆ ಬಂದ್ವಿ. ನಾವು ಅವತ್ತು ಅಡ್ಮಿಷನ್ ಏನು ಮಾಡೋಕ್ಕೆ ಹೋಗಲಿಲ್ಲ. It helps the speaker lead his audience into
why. ಬಿಸಿಲು ಜಾಸ್ತಿ ಇತ್ತು. ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ಮುಗಿಸ್ಕೊಂಡು ಸ್ಕೂಲಲ್ಲಿ ಹೋಗಿ ಅಲ್ಲಿ ಮಾತಾಡಿಕೊಂಡು ಆಚೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಪಾಪು ಕೂಡ ನಿದ್ದೆ ಮಾಡಿಬಿಟ್ಲು. ಮನೆಗೆ ಹೋಗ್ಬಿಟ್ಟು ಹಾಗೆ ನಮ್ಮ ಮನೆಯವ್ರು ಆಫೀಸ್ಗೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಯಾವ ಸ್ಕೂಲಿಗೆ ಜಾಯಿನ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಬಾಯ್, ಟಾಟಾ.